ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವು ಯಾವತ್ತು ಅವನ ವಿರುದ್ಧ ಓದೋರೇ ಅಲ್ಲ. ಯಾಕೋ ಈಸಿಯನ್ನ ಸಾನೆ ಮನ್ಸಿಗೆ ಹಚ್ಕೊಬಿಟ್ಟಿದ್ದೀರಾ? ಇಲ್ಲ ಶ್ರೀ, ನನ್ನಿಂದ ಈ ಮನೆಗೆ ಮತ್ತು ಅತ್ತೆಗೆ ಯಾವ ತೊಂದರೆನೂ ಆಗಲ್ಲ ಅಂತ ಅವ್ವಂಗೆ ಗೊತ್ತಾದರೆ ಅವಳು ಖುಷಿಯಾಗಿರ್ತಾಳೆ. ಅವಳ ಖುಷಿ ಮುಂದೆ ನನ್ನ ಹಠ ಮುಖ್ಯ ಅಲ್ಲ. ಈ ಕ್ಷಣದಿಂದನೇ ನಾನು ಅತ್ತೆ ಜೊತೆ ಯಾವಾಗಲೂ ಚೆನ್ನಾಗಿರ್ತೀನಿ. ನನ್ನಿಂದ ಈ ಮನೆಗೆ ಯಾವ ತೊಂದರೆನೂ ಬರಲ್ಲ, ಬರೋದಕ್ಕೆ ನಾನು ಬಿಡಲ್ಲ. ಮೂರು ಜನದಲ್ಲಿ ಯಾರಾದರೂ ಒಬ್ಬರು ಇನ್ನೊಬ್ಬರನ್ನ ಸಮಾಧಾನ ಮಾಡೋ ಜವಾಬ್ದಾರಿ ತಗೊಂಡಿಲ್ಲ ಅಂದರೆ ಈ ಮನೆ ಹೀಗೆ ಉಳ್ಕೊಂಡ್ಬಿಡುತ್ತೆ ಅನಿಸ್ತಿದೆ. ನಾನೇ ಆ ಜವಾಬ್ದಾರಿ ತಗೋತೀನಿ. ಮಿಸ್ಟರ್ ಗೋಪಾಲ್ ರೀ, ಮಿಸ್ಟರ್ ಗೋಪಾಲ್, ನಿಮ್ಮನ್ನೇ. ಏನ್ ಹಾಗೆ ನೋಡ್ತಿದ್ದೀರಾ? ಏನಾರ ಕೆಲಸ ಇತ್ತೇನವ? ಕೂತಿದ್ದ ಜಾಗದಿಂದಾನೆ ಏನು ಅಂತ ಕೇಳಿದ್ರೆ ಬನ್ನಿ. ತಗೊಳ್ಳಿ. ನಾವೆಲ್ಲರೂ ಇರೋದು ಒಂದೇ ಮನೇಲೆ ಆದ್ರೂ ಒಬ್ಬೊಬ್ರು ಒಂದೊಂದು ಕಡೆ ಕೂತ್ರೆ ಹೇಗೆ? ಈಗ ನಾನೇ ಈ ಮನೆ ಹಿರಿಯೋಳಾಗಿ ಈ ಮನೇನ ನಿಮ್ಮನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನನ್ನ ಮೇಲಿದೆ. ಅದಕ್ಕೆ ನಾನು ಹೇಳ್ದಂಗೆ ನೀವು ಕೇಳಬೇಕು. ನಾ ಏನು ಮಾಡಿ? ಊಟ ಮಾಡಿ. ಊಟ ಮೀ ಕೊಟ್ಬಿಡಪ್ಪ. ನಾನು ಕೊಟ್ಟರೆ ಅವಳು ತಿನ್ನಕ್ಕಿಲ್ಲ. ನಾನು ಅವ್ವಂಗೆ ಬೇರೆ ಕೊಡ್ತೀನಿ, ನೀವು ಊಟ ಮಾಡಿ. ಇದನ್ನೇ ಅವಳು ಕೊಡು. ಅವ್ಳು ತಿನ್ನಾಗೆ ನಾನು ತಿನ್ಕೊತೀನಿ. ಅಪ್ಪ ತಗೋ, ಊಟ ಮಾಡು. ಇರು, ನಾನೇ ತಿನ್ನಿಸ್ತೀನಿ. ಆದ್ರೆ ನಾನು ನಿನ್ ಥರ ಬಾಯಿಗೆ ತುರ್ಕಲ್ಲ, ನಿಧಾನಕ್ಕೆ ತಿನ್ನಿಸ್ತೀನಿ. ಮಾಡು. ನಂಗೆ ಬೇಡ, ಏನೇ ಊಟ ಮಾಡೋಗು. ಅವ್ವ ಸ್ವಲ್ಪ ತಿನ್ನು. ನಂಗೆ ಬೇಡ ಅನ್ನಲ್ಲ, ನಂಗೆ ಹಸುವಿಲ್ಲ. ನೀವೆಲ್ಲ ಊಟ ಮಾಡ್ಕೊ ಹೋಗಿ. ಪ್ಲೀಸ್ ಅವ್ವ, ನೀನ್ ತಿನ್ಲೇಬೇಕು. ಮಾಡು. ನಂಗೆ ಹಸುವಿಲ್ಲ, ಬೇಡ. ಏನ್ ತಿಂದೆ ಅಂತ ಹಸ್ವಿಲ್ಲ ನಿನ್ಗೆ? ಏನೋವೇ ನನಗೆ ಹೊಟ್ಟೆ ತುಂಬ ಬಿಟ್ಟೈತೆ. ನನ್ನ ಬಿಟ್ಬಿಡು. ಹೀಗೆ ಉಪವಾಸ ಇದ್ರೆ ಹೇಗೆ ಹೇಳು? ನೋಡು, ನನ್ಗೂ ತುಂಬಾ ಹೊಟ್ಟೆ ಹಸಿವಾಗ್ತಿದೆ. ನೀನ್ ತಿಂದಿಲ್ಲ ಅಂದ್ರೆ ನಾನು ತಿನ್ನಲ್ಲ ಅಷ್ಟೇ. ಇದಕ್ಕೆ ನಾನೇನು ಮಾಡೋಕ್ಕಾಗಿಲ್ಲ. ಹಸಿದ್ರೆ ಊಟ ಮಾಡು, ಇಲ್ಲ ಅಂದ್ರೆ ಒಂದು ಬಿಟ್ಕ. ನನ್ನ ಸುಮ್ಮನೆ ನನ್ನ ಪಾಡಿ ಇರಕ್ ಬಿಟ್ಬಿಡು ತಾಯಿ. ಯಪ್ಪ, ಏನ್ ತಲೆ ತಿಂತೀರ ಎಲ್ಲರೂ ಸೇರ್ಕೊಂಡು. ಮಾವಯ್ಯ, ಗುಡ್ ಮಾರ್ನಿಂಗ್ ಮಾವಯ್ಯ. ಸ್ನೇಹ, ನಿನ್ನೆ ಕಾಫಿ ತಗೊಂಡ್ಬಂದ? ಯಾಕವ ಸ್ವಲ್ಪ ಹೊತ್ತು ಮಲ್ಕೋಬೋದಿತ್ತಲ್ವೇ? ರಾಧಾ ತಂದಿರೋಳು. ಪರವಾಗಿಲ್ಲ ಮಾವಯ್ಯ, ಈ ಮನೆ ಸೊಸೆ ಅನ್ಸ್ಕೊಂಡು ಈ ಕರ್ತವ್ಯಗಳನ್ನೆಲ್ಲ ನಾನು ಯಾವಾಗಲೂ ತಗೋಬೇಕಿತ್ತು. ಈಗ ತಗೋತಿದ್ದೀನಿ ಅಷ್ಟೆ. ಈಗಲೂ ಇದನ್ನೆಲ್ಲ ಮಾಡಲಿಲ್ಲ ಅಂದರೆ ಹೇಗೆ? ಇನ್ಮೇಲಿಂದ ಈ ಮನೆ ಮತ್ತು ಮನೆಯವ್ರ ಜವಾಬ್ದಾರಿ ನಂದು. ಇಂಥ ಸಮಯದಾಗೂ ಮನೆ ಜವಾಬ್ದಾರಿ ತಗೋತೀನಿ ಅಂತ ಹೇಳ್ತಾ ಇದೆಯಲ್ಲ, ಅದೇ ಸಮಾಧಾನ. ಬಂಗಾರಮ್ಮನ ಅತ್ತಿಗೆ ಸರಿಯಾದ ಸೊಸೆ ನೀನು. ಇಲ್ಲ ಮಾವಯ್ಯ, ನಾನು ಯಾವ ರೀತಿಲೂ ಅತ್ತೆಗೆ ಸಮ ಅಲ್ಲ. ನಾನು ಬಂಗಾರಮ್ಮನ ತಕ್ಕ ಸೊಸೆ ಆಗಬೇಕು ಅಂದರೆ ಅವರಷ್ಟೇ ತಾಳ್ಮೆ ನನಗೂ ಇರಬೇಕು. ನನ್ನ ಯೋಚನೆಗಳು ಮತ್ತು ಅವ್ರ ಆಲೋಚನೆಗಳು ಒಂದಾಗಬೇಕು. ಆಗಲೇ ನಾನು ಬಂಗಾರಮ್ಮನ ತಕ್ಕ ಸೊಸೆ ಅನ್ಸ್ಕೊಳ್ಳೋದು.
ಹಂಗೆ ಆಗ್ಲವ. ಮಾವಯ್ಯ, ಅತ್ತೆ ಆಗ್ಲೇ ದೇವ್ರ ಪೂಜೆ ಮಾಡ್ತಿದ್ರು. ನಾನು ಅವ್ರ ಕಾಫಿ ಇಲ್ಲಿ ಇಟ್ಟಿದ್ದೀನಿ. ಆದ್ರೆ ಈ ಕಾಫಿ ನಾನ್ ಮಾಡಿ ತಂದ್ಕೊಟ್ಟಿದ್ದು ಅಂತ ಮಾತ್ರ ಅತ್ತೆಗೆ ಹೇಳ್ಬೇಡಿ. ಬೆಳಗ್ಗೆನೆ ನನ್ನ ಹೆಸರು ಕೇಳಿದ್ರೆ ಅತ್ತೆ ಕಿರಿಕಿರಿ ಅನ್ಸ್ಬೋದು. ರಾಧಾ ಕಾಫಿ ತಂದ್ಕೊಟ್ಲು ಅಂತ ಹೇಳ್ಬಿಡಿ. ಆಯ್ತವ. ಅಜ್ಜಿ ಕೂತ್ಕೊಳ್ಳಿ ಅಜ್ಜಿ, ನಾನು ನಿಮ್ಗೆ ಊಟ ಬಡಿಸ್ತೀನಿ. ಯಾಕಜ್ಜಿ, ನನ್ನ ಜೊತೆ ಮಾತಾಡಲ್ವಾ? ಅಜ್ಜಿ, ನನಗೆ ನನ್ನ ತಪ್ಪು ಅರ್ಥ ಆಗಿದೆ. ಇನ್ನು ಮುಂದೆ ನನ್ನಿಂದ ಈ ಮನೆಯವ್ರಿಗೆ ಯಾವ ರೀತಿನೂ ತೊಂದರೆ ಆಗದಿರೋ ಹಾಗೆ ನಾನು ನೋಡ್ಕೋತೀನಿ. ಪ್ಲೀಸ್ ನನ್ನ ಜೊತೆ ಮಾತಾಡಿ ಅಜ್ಜಿ. ಇಷ್ಟೊಂದು ಕೋಪನಾ? ಏನು ಮಾತಾಡಲ್ವಾ? ನೀನ್ ಮಾಡ್ತಿರೋ ಅವಾಂತರಕ್ಕೆ ಅಜ್ಜಿ ಮಾಡ್ತಿರೋದು ಸರಿಯಾಗೇ ಇದೆ. ಅಜ್ಜಿ, ನೀವ್ ಇಲ್ಲಿವರೆಗೂ ಯಾಕೆ ಬರಕ್ ಹೋದ್ರಿ? ನಿಮ್ಗೆ ಏನ್ ಬೇಕು ಅಂತ ಹೇಳಿದ್ರೆ ನಾನೇ ಅಲ್ಲಿಗೆ ತಗೊಂಡ್ ಕೊಡ್ತಿದ್ದೆ. ಸರಿ ಬನ್ನಿ ಕೂತ್ಕೊಳ್ಳಿ. ನೀನ್ ಯಾಕೆ ಇದೆಲ್ಲ ಮಾಡಕ್ ಹೋದೆ? ದಿನ ನಾನ್ ತಾನೇ ಇದೆಲ್ಲ ಮಾಡ್ತಾ ಇದ್ದಿದ್ದು. ಯಾಕವರಾದ ಏನಾಯ್ತು? ನೋಡಿ ಅತ್ತೆ, ಸ್ನೇಹ ಈ ಪರಿಸ್ಥಿತಿಲಿ ಎಲ್ಲ ಅಡ್ಗೆನೂ ಮಾಡ್ಬೇಕಾ? ನಾನ್ ಮಾಡ್ತಾ ಇರ್ಲಿಲ್ವಾ? ಬೆಳಗ್ಗೆಯಿಂದ ನನಗೆ ಅಡ್ಗೆ ಮನೆಗೆ ಹೋಗಕ್ಕೆ ಬಿಟ್ಟಿಲ್ಲ. ಅಡ್ಗೆ ಮನೆಗೆ ಹೋಗಕ್ ಬಿಡ್ತಾ ಇಲ್ವಾ? ಅಂದ್ಮ್ಯಾಕೆ ಒತ್ತಾರೆನೆ ಮಾವಯ್ಯಂಗೆ ಕಾಫಿ ಕೊಟ್ಟೆ ಅಂತಂದ್ರು. ಅದೇ ರಾಧಾ, ನೀನ್ ಬೆಳಿಗ್ಗೆ ಕಾಫಿ ಮಾಡಿ ಮಾವಯ್ಯ ಮತ್ತೆ ಅತ್ತೆಗೆ ತಗೊಂಡು ಹೋಗು ಅಂತ ಹೇಳ್ದಿಯಲ್ಲ, ಅದು. ಇವಳೇನ್ ಹೀಗೆ ಹೇಳ್ತಿದ್ದಾಳೆ? ರಾಧಾ, ಊಟಕ್ಕೆ ಲೇಟ್ ಆಗ್ತಿದೆ. ಅಡ್ಗೆ ತಣ್ಣಗಾಗೋಕ್ಕೂ ಮೊದಲು ನೀನು ಬಡಿಸು, ನಾನು ಹೋಗಿ ಮಾವಯ್ಯನ ಕರ್ಕೊಂಡು ಬರ್ತೀನಿ. ಯಾಕೆ? ರಾಧಾನೇ ಯಾವಾಗ್ಲೂ ಯಾಕೆ ಊಟ ಬಡಿಸ್ಬೇಕು? ರಾಧಾ, ಹೋಗವ, ನೀನ್ ಹೋಗಿ ಮಾವಯ್ಯನ್ ಕರ್ಕಂಬ, ನೀನ್ ಬಡ್ಸು. ಯಾರು ಕರೆಯೋದೇ ಬೇಡ. ಒಗ್ಗರಣೆ ಹೊತ್ತಿಗೆ ಹೊಟ್ಟೆ ಕೂಗ್ತು, ಅದಕ್ಕೆ ನಾನೇ ನೇರವಾಗಿ ಬಂದ್ಬಿಟ್ಟೆ. ಸ್ನೇಹ, ಬಿರ್ನೆ ಬಡ್ಸವ. ಬಂಗಾರ, ನಿನ್ ಕುಂತ್ಕ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.